ಮಹದಾಯಿ ಯೋಜನೆಗೆ ಕೇಂದ್ರ ಒಪ್ಪಿಗೆ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಮಾತನಾಡಿದ್ದಾರೆ. ನೋಡಿ, ಎಚ್ಡಿಕೆ ತಮಿಳುನಾಡನ್ನ ಸರಿ ಮಾಡಿಕೊಳ್ಳಿ ಅಂತಾರೆ. ಗೋವಾ ಸಿಎಂಗೆ ಕುಮಾರಸ್ವಾಮಿ ಹೇಳೋದಕ್ಕೆ ಆಗೋದಿಲ್ವಾ ಅಂತ ಬೆಂಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ತಿರುಗೇಟನ್ನು ಕೊಟ್ಟಿರುವಂತದ್ದು. ಕುಮಾರಸ್ವಾಮಿಯರನ್ನ ಬಿಜೆಪಿಗೆ ಸೇರಿಸಿದ್ದೇ ಗೋವಾ ಸಿಎಂ ಸೋಮಣ್ಣ ಜೋಶಿ ಕೇಂದ್ರದ ಜೊತೆ ಮಾತನಾಡಲಿ, ಗೋವಾದಲ್ಲಿ ಬಿಜೆಪಿ ಇದೆ, ಹೈಕಮಾಂಡ್ ಕೇಳಬೇಕಲ್ವಾ ಅಂತ ಬೆಂಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರಿಗೆ. ಜೋಶಿ ಯಾವುದಾದ್ರೂ ಟೀಕೆ ಮಾಡೋದು ಬಿಡ್ಲಿ, ಯಾವ್ದಾವ್ದನ್ನ ಟಿಕೆಟ್ ಮಾಡೋದನ್ನ ಬಿಡ್ಲಿ, ಗೋವಾದಲ್ಲಿ ಬಿಜೆಪಿ ಇದೆ, ಹೈಕಮಾಂಡ್ ಮಾತನ್ನ ಕೇಳಬೇಕಲ್ವಾ, ಕೇಂದ್ರ ಸಚಿವ ಹೇಳಿದ್ದಾರೆ ಅಂತ ಗೋವಾ ಸಿಎಂ ಹೇಳಿದ್ದಾರೆ. ಇನ್ನು ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಬಹಿರಂಗವಾಗಿ ಎಲ್ಲೂ ಕೂಡ ಹೇಳಿಲ್ಲ, ಇದನ್ನ ಊಹೆ ಮಾಡಿಕೊಂಡು ನಾವೇ ಹೇಳೋದಕ್ಕೆ ಆಗೋದಿಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಮಾತನಾಡಿದ್ದಾರೆ. ಇನ್ನು ಮಹದಾಯಿ ಯೋಜನೆಗೆ ಕೇಂದ್ರ ಒಪ್ಪಿಗೆ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಡಿಕೆ ತಮಿಳುನಾಡನ್ನ ಸರಿ ಮಾಡಿಕೊಳ್ಳಿ ಅಂತಾರೆ. ಗೋವಾ ಸಿಎಂಗೆ ಕುಮಾರಸ್ವಾಮಿಗೆ ಹೇಳೋದಕ್ಕೆ ಆಗೋದಿಲ್ವಾ ಅಂತ ಸಚಿವ ಚಲುವರಾಯಸ್ವಾಮಿ ಕುಮಾರಸ್ವಾಮಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಗೋವಾ ಸಿಎಂ ನಾನು ನೋಡಿದೆ, DCM ಅವರು ಅವ್ರ ಫೇಸ್ಬುಕ್ಕಲ್ಲಿ ಬಂದಿದೆ, ನಾವು ಮಾಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ಗೋವಾ ಸಿಎಂ ಕೇಂದ್ರ ಸಿಎಂ ಹೇಳಿದ್ರೋ ಬಿಟ್ಟರು ಅವ್ರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಆದರೆ ಕೇಂದ್ರ ಸಿಎಂ ಎಲ್ಲೂ ಪ್ರೆಸ್ ಕೇಳಿಲ್ಲ, ಭೂಪೇಂದ್ರ ಯಾದವ್ ಹೇಳಿಲ್ಲ. ಅದರಿಂದ ನಾವು ಅದನ್ನು ಊಹೆ ಮಾಡ್ಕೊಂಡು ಹೇಳ್ತಕ್ಕಂಥದ್ದು ನನಗೇನೋ ಸರಿ ಅನಿಸಲ್ಲ. ಬಟ್ ನಮ್ಮ ನೀರಾವರಿ ಸಚಿವರು ಅವರೇ ಉಪಮುಖ್ಯಮಂತ್ರಿಗಳಾಗಿರೋದ್ರಿಂದ ಇವತ್ತು ಅದನ್ನು ಸ್ಟೇಟ್ಮೆಂಟು ಮಾಡಿದ್ದಾರೆ, ಅವ್ರ ಪೇಜಲ್ಲೂ ಬಂದಿದೆ, 100ಕ್ಕೆ 100ರಷ್ಟು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಬಹುಶಃ ಅವರೇನು ಈ ಕುಮಾರಸ್ವಾಮಿ ಅವ್ರು ಹೇಳ್ತಾರಲ್ರಿ, ವಿಜೇಂದ್ರ ಅಶೋಕರು ಹೇಳ್ತಾರಲ್ರಿ, ತಮಿಳ್ನಾಡವ್ರು ಸರ್ ಮಾಡ್ಕೊಳ್ಳಿ ಅಂತ, ಅದ್ಯಾಕೆ BJPಯವರು ಗೋವಾದವ್ರಿಗೆ ಹೇಳೋಕ್ಕಾಗಲ್ವಂತೆ? ಗೋವಾ ಸಿಎಂ ಅವರೇ ತಾನೇ BJP ಸೇರಿಸಿದ್ದು. ಅದ್ಯಾಕಂತೆ ಒಂದು ಸ್ವಲ್ಪ ಹೇಳಿ, ದಯಮಾಡಿ ನೀವು ಬಂದಾಗ ನಿಮಗೆ ಸಿಕ್ಲಿವಾ ಈ ಸಲ? ಯಾರಿಗೂ ಸಿಕ್ಲಿವೇನ್ರಿ? ವಿಜಯ್ ನಿಮಗೆ ಸಿಕ್ಲಿವೇನ್ರಿ? ಯಾರಿಗೂ ಸಿಕ್ಕಿದ್ರೆ ನಿಮ್ಗೆ ಸಿಗ್ಬೇಕಲ್ಲಪ್ಪ? ಸಿಕ್ಕಿಲ್ವಾ? ಯಾರಿಗೂ ಒಬ್ರಿಗೂ ಸಿಕ್ಲಿವಾ? ಹೇಳ್ಬೇಕಾಯ್ತು. BJPಯವರು ನಿಮ್ಮನ್ನ BJPಗೆ ಸೇರಿಸಿದ್ದೆ ಅವರು, ಆ ಮುಖ್ಯಮಂತ್ರಿನ ತಗೊಂಬಂದು ಮಾದಾಯಿ ಮಾಡಲಿಕ್ಕೆ ನೀವು ಜವಾಬ್ದಾರಿ ತಗೊಂಡ್ರೆ, ಇಂಟಿಮೇಟ್ ನೀಡಿದ್ರೆ ಆ ಭಾಗದ ಜನ ಇನ್ನೂ ಕುಮಾರಸ್ವಾಮಿಯವರಿಗೆ ಅಪ್ರಿಷಿಯೇಟ್ ಮಾಡ್ತಾರಲ್ಲ. ಈಗ ಗೋವಾ ಸಿಎಂ ನಾನು ನೋಡಿದೆ, DCM ಅವರು ಅವ್ರ ಫೇಸ್ಬುಕ್ಕಲ್ಲಿ ಬಂದಿದೆ, ನಾವು ಮಾಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ಗೋವಾ ಸಿಎಂ ಕೇಂದ್ರ ಸಿಎಂ ಹೇಳಿದ್ರೋ ಬಿಟ್ಟರು ಅವ್ರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಆದರೆ ಕೇಂದ್ರ ಸಿಎಂ ಎಲ್ಲೂ ಪ್ರೆಸ್ ಕೇಳಿಲ್ಲ, ಭೂಪೇಂದ್ರ ಯಾದವ್ ಹೇಳಿಲ್ಲ. ಅದರಿಂದ ನಾವು ಅದನ್ನು ಊಹೆ ಮಾಡ್ಕೊಂಡು ಹೇಳ್ತಕ್ಕಂಥದ್ದು ನನಗೇನೋ ಸರಿ ಅನಿಸಲ್ಲ. ಬಟ್ ನಮ್ಮ ನೀರಾವರಿ ಸಚಿವರು ಅವರೇ ಉಪಮುಖ್ಯಮಂತ್ರಿಗಳಾಗಿರೋದ್ರಿಂದ ಇವತ್ತು ಅದನ್ನು ಸ್ಟೇಟ್ಮೆಂಟು ಮಾಡಿದ್ದಾರೆ, ಅವ್ರ ಪೇಜಲ್ಲೂ ಬಂದಿದೆ, 100ಕ್ಕೆ 100ರಷ್ಟು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಬಹುಶಃ ಅವರೇನು ಈ ಕುಮಾರಸ್ವಾಮಿ ಅವ್ರು ಹೇಳ್ತಾರಲ್ರಿ, ವಿಜೇಂದ್ರ ಅಶೋಕರು ಹೇಳ್ತಾರಲ್ರಿ, ತಮಿಳ್ನಾಡವ್ರು ಸರ್ ಮಾಡ್ಕೊಳ್ಳಿ ಅಂತ, ಅದ್ಯಾಕೆ BJPಯವರು ಗೋವಾದವ್ರಿಗೆ ಹೇಳೋಕ್ಕಾಗಲ್ವಂತೆ? ಗೋವಾ ಸಿಎಂ ಅವರೇ ತಾನೇ BJP ಸೇರಿಸಿದ್ದು. ಅದ್ಯಾಕಂತೆ ಒಂದು ಸ್ವಲ್ಪ ಹೇಳಿ, ದಯಮಾಡಿ ನೀವು ಬಂದಾಗ ನಿಮಗೆ ಸಿಕ್ಲಿವಾ ಈ ಸಲ? ಯಾರಿಗೂ ಸಿಕ್ಲಿವೇನ್ರಿ? ವಿಜಯ್ ನಿಮಗೆ ಸಿಕ್ಲಿವೇನ್ರಿ? ಯಾರಿಗೂ ಸಿಕ್ಕಿದ್ರೆ ನಿಮ್ಗೆ ಸಿಗ್ಬೇಕಲ್ಲಪ್ಪ? ಸಿಕ್ಕಿಲ್ವಾ? ಯಾರಿಗೂ ಒಬ್ರಿಗೂ ಸಿಕ್ಲಿವಾ? ಹೇಳ್ಬೇಕಾಯ್ತು. BJPಯವರು ನಿಮ್ಮನ್ನ BJPಗೆ ಸೇರಿಸಿದ್ದೆ ಅವರು, ಆ ಮುಖ್ಯಮಂತ್ರಿನ ತಗೊಂಬಂದು ಮಾದಾಯಿ ಮಾಡಲಿಕ್ಕೆ ನೀವು ಜವಾಬ್ದಾರಿ ತಗೊಂಡ್ರೆ, ಇಂಟಿಮೇಟ್ ನೀಡಿದ್ರೆ ಆ ಭಾಗದ ಜನ ಇನ್ನೂ ಕುಮಾರಸ್ವಾಮಿಯವರಿಗೆ ಅಪ್ರಿಷಿಯೇಟ್ ಮಾಡ್ತಾರಲ್ಲ. ಈಗ ಗೋವಾ ಸಿಎಂ ನಾನು ನೋಡಿದೆ.